ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸನ್ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಶೇಕಡಾ 98.70% ವಿದ್ಯಾರ್ಥಿಗಳು ತೇರ್ಗಡೆಯಾಗುವ ಮೂಲಕ ಸಂಸ್ಥೆಯ ಕೀರ್ತಿ ಪತಾಕೆಯನ್ನ ಗಗನದೆತ್ತರಕ್ಕೆ ಹಾರಿಸಿದ್ದಾರೆ. ಅಂಜಲಿ ಮಾಳಿ 582.97% ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದು, ಸುಧಾ ಗಲಗಲಿ 579.96% ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ, ವಿಜಯ ಕೋತ 576.96% ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಲಕ್ಷ್ಮಿ ಹೆಗಡೆ 575.85% ಅಂಕಗಳೊಂದಿಗೆ ಚತುರ್ಥ ಸ್ಥಾನ ಹಾಗೂ ಶ್ವೇತಾ ಪುಡರಿ 574 ಅಂಕಗಳೊಂದಿಗೆ ಉತ್ತಮ ಸಾಧನೆ ಮಾಡುವುದರ ಮೂಲಕ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಇಂತಹ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಸಂಸ್ಥೆಯ ಚೇರ್ಮನ್ ರಾಮಣ್ಣ ಗಸ್ತಿ ಅವರು ಶಾಲು ಮಾಲೆ ಹಾಕಿ ಸಿಹಿ ತಿನಿಸುವುದರ ಮೂಲಕ ಸತ್ಕರಿಸಿ ಅಭಿನಂದಿಸಿದ್ದಾರೆ. ನಂತರ ಮಾತನಾಡಿದ ರಾಮಣ್ಣ ಗಸ್ತಿ, ಬಡತನವನ್ನ ಮೆಟ್ಟಿ ನಿಂತು ಇಂತಹ ಅಭೂತಪೂರ್ವ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಮುಂಬರುವ ನೀಟ್, ಸಿಇಟಿ ಮತ್ತು JEE ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತಂದೆ ತಾಯಿ, ಗುರು ಹಿರಿಯರ ಕನಸನ್ನ ನನಸು ಮಾಡಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಅಂತ ಅವರು ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಕಾಲೇಜ್ ಹಾರುಗೇರಿಯಿಂದ ಸನ್ 2025-26ನೇ ಸಾಲಿನಲ್ಲಿ ನಮ್ಮ ಕಾಲೇಜಿಗೆ ಅಂಜಲಿ ಮಾಳಿ ಅನ್ನುವಂಥ ವಿದ್ಯಾರ್ಥಿ 582 ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಅದೇ ರೀತಿಯಾಗಿ ಎರಡನೇ ಸ್ಥಾನವನ್ನು ಸುಧಾ ಗಳತಿಗೆ 579 ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಅದೇ ರೀತಿಯಾಗಿ ಮೂರನೇ ಸ್ಥಾನವನ್ನು ವಿಜಯ ಕೋತ್ ಅನ್ನುವಂಥ ವಿದ್ಯಾರ್ಥಿ 576 ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾನೆ. ಇದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ 188 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಆ 182 ವಿದ್ಯಾರ್ಥಿಗಳಲ್ಲಿ 34 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಯ ಒಂದು ಕೀರ್ತಿ ಪತಾಕೆಯನ್ನು ನಮ್ಮ ರಾಜ್ಯಾದ್ಯಂತ ಪ್ರಸರಿಸಿದ್ದಾರೆ ಅಂತ ಹೇಳಲು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. 10th ಆದ ಕೂಡಲೇ 10th ಯಾರು 98% ಮಾಡಿರ್ತಾರೆ ಇಲ್ಲಿ ಫ್ರೀಯಾಗಿ ಅಡ್ಮಿಷನ್ ಮಾಡ್ಕೋತಾರೆ. ಹಂಗೆ ನಾವು ಫಸ್ಟ್ ಇಯರ್ ಬಂದಾಗ ನಮ್ಮ ಬ್ಯಾಚ್ ಒಳಗೆ ಇಬ್ಬರು ಜನರಿಗೆ ಹಾಸ್ಟೆಲ್ ಕಾಲೇಜ್ ಎರಡೂ ಫ್ರೀ ಮಾಡಿರಿ. ನಾವು ಗ್ರಾಮೀಣ ಪ್ರದೇಶದಿಂದ ಬಡತನದಿಂದ ಬಂದಿರೋದ್ರಿಂದ ನಮ್ಗೆ ದೊಡ್ಡ ದೊಡ್ಡ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ರೀ. ಆದ್ರೆ ಇಲ್ಲಿ ಒಬ್ಬರು ಸರ್ ಮ್ಯಾಥ್ಸ್ ಸರ್ ಇದ್ದಿರಿ ಇಲ್ರಿ, ಅವ್ರು ಮ್ಯಾಥ್ಸ್ ಸರ್ ಸಜೆಷನ್ನಿಂದ ನಾವು ಇಲ್ಲಿ ಫ್ರೀಯಾಗಿ ಮೊದಲು ಬಂದಾಗ ಅನಿಸ್ತಿತ್ತು ರೀ ಕಾಲೇಜ್ ಭಾಳ ದೊಡ್ಡ ಕಾಲೇಜ್ ಐತಿ, ನಮಗೆ ಸೂಟ್ ಆಗಂಗಿಲ್ಲ ಅಂತ ಅನಿಸ್ತಿತ್ತು ರೀ. ಆಮೇಲೆ ಸೆಕೆಂಡ್ ಇಯರ್ಗೂ ಒಂಥರ ಇರ್ತೈತಿ. ಸೆಕೆಂಡ್ ಇಯರ್ ಫೀ ಜಾಸ್ತಿ ಆಗ್ತೈತಿ ಮತ್ತು ಮನ್ಯಾಗ ಭಾಳ ಹೊರೆ ಆಗ್ತೈತಿ, ಮನ್ಯಾಗ ತುಂಬಾಕಾಗೋದಿಲ್ಲ ಅಂತ ಹಿಂಗಿತ್ರಿ. ಆದರೂ ಸೆಕೆಂಡ್ ಇಯರ್ ಫಸ್ಟ್ ಇಯರ್ಗೂ ರಿಸಲ್ಟ್ ಚಲೋ ಮಾಡೋಣ, ಸೆಕೆಂಡ್ ಇಯರ್ಗೂ ನಮಗೆ ಫ್ರೀ ಮಾಡಿರಿ. ಇದರಿಂದ ತುಂಬ ಹೆಲ್ಪ್ ಆಗಿತ್ತು ರೀ. ಅದಕ್ಕೆ ನಾವು ಯಾವಾಗಲೂ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತೀವಿ. ಈಗ ನೀವು ಕಲ್ತಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಅಂದರೆ ನನ್ನ ಫಸ್ಟ್ ಅಷ್ಟು 10th ಸ್ಟ್ರಕ್ಚರ್ ಆಗಿರ್ಲಿ ರೀ. ನಮ್ಮ ಸರ್ಗಳು ಈ ಕಾಲೇಜಿನಿಂದ ಅಡ್ಮಿಷನ್ ಮಾಡೋಕ್ಕೆ ಹೇಳಿರಿ. ಅವರು ನಮಗೆ ನನ್ನ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ರಿ. ನಾ ಜಾಸ್ತಿ ಕಾಲೇಜ್ಗೆ ಬಂದಂತ ಫುಲ್ ಅಂದರೆ ಎಲ್ಲ ಸರ್ಗಳು ನಮ್ಗೆ ಏನೋ ಒಂದು ಫೀಲ್ ಇಲ್ಲಂದ್ರೂ ಭೀ ಎಲ್ಲದ್ರಾಗ ಅಂದರೆ ನಾವು ಕನ್ನಡ ಮೀಡಿಯಮ್ದಿಂದ ಬಂದರೂ ಭೀ ನಮ್ಗೆ ಇಷ್ಟ ಇದು ಮಾಡಿ ಹೇಳ್ಯಾರಿ. ಯಾವುದೋ ಒಂದು ಸ್ಟಡಿ ಬರ್ದಾಗ ಅಂದರೆ ನಾವು ಹಾಸ್ಟೆಲ್ಗೆ ಯಾವುದೋ ಒಂದು ಡೌಟ್ ಕೇಳಿದ್ರು ಭೀ ಅದ್ರ ವಿವರವಾಗಿ ಹೇಳ್ತಾ ಇದ್ವಿ. ಈಗ ಮುಂದೆ ಏನು ಆಗ್ಬೇಕಂತ ಬಯಸಿದ್ರಿ? ಇಂಜಿನಿಯರ್. ಮತ್ತು ಎಲ್ಲರೂ 3 ಜನ ಇಂಜಿನಿಯರ್ ಹೇಳಾಕತ್ತೀರಿ. ನಾನು ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತ ಸರ್. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಹೇಳಕ್ಕೆ ಸರ್ ಈ ಕಾಲೇಜ್ ವತಿಯಿಂದ? ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದಬೇಕು. ಸರ್ಗಳು ಯಾವ ಡೌಟ್ ಇದ್ರು ಬಡ ಕ್ಲಿಯರ್ ಮಾಡ್ಕೋಬೇಕು ರೀ. ಮುಂದೆ ಯಾವುದೇ ಡೌಟ್ ಉಳಿಸ್ಕೋಬಾರ್ದು ರೀ. ಜಾಸ್ತಿ ಸ್ಟಡಿ ಮಾಡಬೇಕು, ದಿನಾಲು ಸ್ಟಡಿ ಮಾಡಬೇಕು. ಕನ್ಸಿಸ್ಟೆನ್ಸಿ ಹೇಗೆ ಶಿಕ್ಷಕರು ಹಾಗೂ ಶಾಲೆಯ ಕಾಲೇಜಿನ ವಾತಾವರಣ ಹೇಗಿದೆ? ಕಾಲೇಜ್ ವಾತಾವರಣ ತುಂಬ ಚೆನ್ನಾಗಿದೆ ಸರ್. ಸ್ಟಡಿ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ಸರ್ಗಳು ನಮಗೆ ಫುಲ್ ಸಪೋರ್ಟ್ ಮಾಡ್ಯಾರ ಮಾಡಿ ಎಲ್ಲ ನಮ್ಗೆ ಓದೋಕ್ಕೆ ಚಾಲ್ತಿ ವಾತಾವರಣ ತಂದು ಕೊಟ್ಟಾರಿ. ಎಲ್ಲ ಡೌಟ್ ಕ್ಲಿಯರ್ ಮಾಡ್ತಾರೆ. ಹಾಸ್ಟೆಲ್ ವಾರ್ಡನ್ ಸರ್ಗಳು ತುಂಬ ಇದೆಲ್ಲ ನಮ್ಮ ಟೀಚರ್ಸ್ ಮತ್ತು ಸ್ಟಾಫ್ ಸಪೋರ್ಟ್, ಹಾಗೆ ಜಾಸ್ತಿಯಾಗಿ ಪ್ರಿನ್ಸಿಪಲ್ ಸರ್ ಮತ್ತು ಚೇರ್ಮನ್ ಸರ್ ತುಂಬ ಸಪೋರ್ಟ್ ಮಾಡಿದರು. ನಾವು ಹಾಸ್ಟೆಲ್ ಆಗಿರೋದ್ರಿಂದ ಡೈಲಿ ಸ್ಟಡಿ ಅವರ್ನಲ್ಲಿ ನಮ್ಮ ಡೌಟ್ ಕ್ಲಿಯರ್ಗೆ ಎಲ್ಲ ಸರ್ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಏನು ಆಗ್ಬೇಕಂತಿದ್ದೀರಿ? ಇಂಜಿನಿಯರಿಂಗ್. ಇಲ್ಲಿ ನೀಟ್ ಆಮೇಲೆ JEE ಎಲ್ಲ ಕೋಚಿಂಗ್ ಕೊಡ್ತಾರಲ್ಲಿ. ಹಾಂ, ಕೊಡ್ತಾರೆ.
ನಿಮ್ಮ ಹೆಸರು? ಅಂಜಲಿ. ಜೋರ್. ಅವರೆಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು. ಏನು ಹಾಸ್ಟೆಲ್ದಾಗ ಇಟ್ಕೊಂಡು ಅಭ್ಯಾಸ ಮಾಡ್ಯಾರಲ್ಲ ಅವ್ರು ಟಾಪ್ 3 ಮಂದಿ ಟಾಪರ್ಸ್ ಬಂದರು. 3 ಮಂದಿ ಅವ್ರ ಹಾಸ್ಟೆಲ್ದಾಗ ಅದು ಮತ್ತು ರೂರಲ್ ಏರಿಯಾದಿಂದ ಬಂದವು, ಅತಿ ಬಡವರು ಅದು. ಅವ್ರನ್ನೆಲ್ಲ ನಾವು ಮೊದಲ ಇಷ್ಟು ಇದಾಗಲಿಲ್ಲ, ಇವ್ರನ್ನ ಇಲ್ಲಿ ಸ್ಟಾಫ್ ಒಂದು ಸ್ವಲ್ಪ ಎಕ್ಸ್ಪರ್ಟ್ ಅದಾರೆ, ತಿದ್ದಿ ಇದನ್ನು ಮಾಡಿಕೊಂಡು ಅವ್ರನ್ನ ಒಂದು ಟಾಪರ್ ಇದ್ರ ಲೆವೆಲ್ಗೆ ತಂದಿರ್ತಾರೆ. ಈಗ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುವಂಥ ಈ ಏಕಲವ್ಯ ಕಾಲೇಜ್ ಏನಿರ್ತಲ್ಲ, ಈ 25-26 ಒಂದು ಫಲಿತಾಂಶದಲ್ಲಿ PUC ದ್ವಿತೀಯ ವರ್ಷದ ಫಲಿತಾಂಶದಲ್ಲಿ 98% 98.75% ಅಂದರೆ ಕಾಲೇಜ್ ರಿಸಲ್ಟ್ ಆಗಿದೆ. ಅಂದರೆ 188 ಬಗ್ಗೆ 184ವರೆಗೆ ನಮ್ಮದು ರಿಸಲ್ಟ್ ಕ್ಲಿಯರ್ ಆಗಿದೆ. ಒಂದು 60 ವಿದ್ಯಾರ್ಥಿಗಳವರೆಗೆ ಇದು ಡಿಸ್ಟಿಂಕ್ಷನ್ ಆಗಿದೆ. 60 ತನಕ ಅಂದರೆ 35-90 ಮೇಲೆ ಅದಾರೆ, ಒಂದು 60ರವರೆಗೆ ಡಿಸ್ಟಿಂಕ್ಷನ್ ಅದಾರೆ, 160 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅದಾರೆ, 4 ವಿದ್ಯಾರ್ಥಿಗಳು ಮಾತ್ರ ಸೆಕೆಂಡ್ ಕ್ಲಾಸ್ ಅದಾರೆ, ಒಂದು 4 ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ, ಒಂದು 4 ವಿದ್ಯಾರ್ಥಿಗಳು ನಮ್ಮ ಇದರಲ್ಲಿ ವಿಫಲರಾಗ್ಯಾರ. ಅವರು ಇನ್ನೇನು ಒಂದು ಸಬ್ಜೆಕ್ಟು ಇದು ಆಗ್ಯಾರ, ಅದರಿಂದ ಅನುಕೂಲ ಅವ್ರು ಮಾಡ್ಕೋತಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಮ್ಮ ಸಂಸ್ಥೆಯ ಫಲಿತಾಂಶಕ್ಕೆ ನಮ್ಮ ವಿದ್ಯಾರ್ಥಿಗಳು ಬಹಳ ಒತ್ತು ಕೊಟ್ಟು ಅಭ್ಯಾಸ ಮಾಡ್ಯಾರ. ಅದರಂತೆ ಇಲ್ಲಿ ಇರುವಂಥ ಟೀಚಿಂಗ್ ಸ್ಟಾಫ್ ಭಾಳ ಉತ್ತಮವಾಗಿ ಅವರಿಗೆ ಬೇಕಾಗುವ ಅನುಕೂಲಗಳನ್ನು ಮಾಡಿಕೊಟ್ಟು ಅವರನ್ನು ತಿದ್ದಿದ್ದಾರೆ ಅಂತ ಹೇಳ್ತಕ್ಕ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪ್ರಮೋದ್ ಗಸ್ತಿ, ನಿರ್ದೇಶಕರು ಆದ ರವಿ ಗಸ್ತಿ ಹಾಗೂ MB ಮಾಳಿಶೆಟ್ಟಿ, ಪ್ರಾಚಾರ್ಯ VB ಮುತ್ತಣ್ಣವರ, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, AG ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.